ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಅಲ್ಲಿಂದ ಅಪ್ರೂವಲ್ ಆಗಿ ಬಂದ ಮೇಲೆ ಸರ್ಕಾರ ಅದನ್ನು ರೆಗ್ಯುಲರೈಸ್ ಮಾಡಿದೆ. ಅವರು ಹಿರಿಯ ಅಧಿಕಾರಿಯಾಗಿ ಕರ್ನಾಟಕದವರಾಗಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾರೆ ಅಂತ ವಿಶ್ವಾಸವನ್ನು ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನೇಮಕ ಮಾಡಿದ್ದಾರೆ. ನಾವು ಬಯಸೋದು ಶಾಂತಿ ಕರ್ನಾಟಕವನ್ನು ಬಯಸ್ತೇವೆ. ಅದನ್ನು ಮಾಡೋದರಲ್ಲಿ ಅವರು ಅವಿರತವಾಗಿ ದುಡಿತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಬೆಳಗ್ಗೆ ರಾಷ್ಟ್ರಪತಿ ಪದಕದ ಕಾರ್ಯಕ್ರಮವಿದೆ ಸರ್. ಸಿಎಂ ಅವರು ಅಷ್ಟೊಂದು ತೃಪ್ತಿಕರವಾಗ್ತಿಲ್ಲ, ಇನ್ನಷ್ಟು ಅಗ್ರೆಸಿವ್ ಆಗಿ ಕೆಲಸ ಮಾಡಬೇಕು ಅನ್ನೋ ಭಾಷಣದಲ್ಲಿ ಮಾತಾಡಿದ್ದಾರೆ. ಸಾಮಾನ್ಯವಾಗಿ ಹೇಳುವಂಥದ್ದು ಹೇಳಿರ್ತಾರೆ, ಇನ್ನೂ ಹೆಚ್ಚು ಕೆಲಸ ಮಾಡಲಿ, ಅಷ್ಟು ಬಿಟ್ಟರೆ ಬೇರೆ ಅರ್ಥೈಸೋದೇನು ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಸರ್, ಚಿನ್ನರಿ ಅವ್ರನ್ನ ತನಿಖೆಗೆ ಬೆಂಗಳೂರಿಗೆಲ್ಲ ಬಂದಿದೆ. ಬೆಂಗಳೂರಲ್ಲಿ ಕೂಡ ಎನ್ಕ್ವೈರಿ ಆಗ್ತದೆ. ಇಲ್ಲ, ಅವರು SITನವರು ಅವರಿಗೆ ತನಿಖೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅವ್ರು ಇರ್ತಕ್ಕಂಥ ವ್ಯಕ್ತಿಗೆ ಇವನ್ ಸ್ವಂತಕ್ಕೆ ಏನು ಕೇಳ್ತಾ ಇಲ್ಲ ಸರ್. ಅಲ್ಲಿ ಊರಲ್ಲಿ ಯಾವುದೇ ತರದ ಒಂದು ಇವ್ರ ಜೀವನನೇ ಮಾಡಂಗಿಲ್ಲ. ಅಲ್ಲಿ ನೀವು ಅಲ್ಲಿ ಸ್ಪಾಟಿಗೆ ಹೋಗಿ ಬನ್ನಿ, ನಾನು ಅಲ್ಲಿ ಹೋಗಿ ಸರ್ವೆ ಮಾಡಿ ನಾನು ಕೂಡ ಪೆನ್ ಡ್ರೈವ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. 2 ತುಕಡಿನ ಇಮ್ಮಿಡಿಯೇಟ್ ಆಗಿ ತಮ್ಮಯ್ಯ ಸಾಹೇಬ್ರು ಹಾಕ್ಸಿದ್ರು. ಅವತ್ತೇ ಎದುರುಗಡೆ ಇಮ್ಮಿಡಿಯೇಟ್ ಹಾಕಪ್ಪಲ್ಲಿ ಅವ್ರು ಏನಂತ ತಿಳ್ಕೊಂಡ್ಬಿಟ್ಟಿದ್ರು, ಅವ್ರು ಮನುಷ್ಯರಲ್ವಾ ಅಂತ ಹೇಳಿ 2 ತುಕಡಿ ಅಲ್ಲಿದೆ ಸರ್. ಈಗಲೂ ಇದೇನಪ್ಪ ಈಗ ಇದ್ರು ಸರ್. ಇವನು ಜಮೀನನ್ನ ಬರ್ತಾನಲ್ಲ, ಇಲ್ಲಿ ಊರಿಗೆ ಬರ್ಬೇಕಲ್ಲ, ಇಲ್ಲಿ ಮೇನ್ ರೋಡಿಗೆ ನರಸೀಪುರಕ್ಕೆ ಬರ್ಬೇಕಾದ್ರೆ ಇವನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಒಂದೊಂದು ಸಲ ಲೇಟ್ ಆಗುತ್ತದೆ. 10 ಗಂಟೆ 11 ಗಂಟೆ ದಯಮಾಡಿ ನಿಮಗೆ ಭೀಮ ವಂದನ ಹೇಳ್ತಾ ಈ ಗೋಷ್ಠಿನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀವಿ. ನೀವು ಮಾತಾಡ್ತೀರಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಾಗಣ್ಣ ಕೊಡ್ತಿಲ್ಲ. ನ್ಯಾಷನಲ್ ಹೈವೇ 75ನೇ ನ್ಯಾಷನಲ್ ಹೈವೇ ಪಕ್ಕದಲ್ಲಿರೋಂಥ ಒಂದು ಶೌಚಾಲಯ ಇದೆ. ಗ್ರಾಮ ಅರಸನಗರ ಗ್ರಾಮ. ಇಲ್ಲಿ ಈ ಶೌಚಾಲಯ ಯಾವ ಥರ ಇದೆ ಅಂದರೆ, ಇದಕ್ಕೆ ಯಾವುದೇ ಬೇಷನ್ ಕೋರ್ಸ್ ಇಲ್ಲ, ಯಾವುದೇ ರೂಮ್ ಇಲ್ಲ. ಇಲ್ಲಿ 4 ಜನ ಹೆಣ್ಮಕ್ಳಿದ್ದಾರೆ. ವಯಸ್ಸಿಗೆ ಬಂದಿರೋ 2 ಹೆಣ್ಮಕ್ಳಿದ್ದಾವೆ, ಒಂದು ಸಣ್ಣ ಮಗು ಇದೆ. ಇಲ್ಲಿ ಊರಿಗೆ ಈ ಥರ ಒಂದು ಟಾಯ್ಲೆಟನ್ನು ಈ ಥರ ಓಪನ್ ಪ್ಲೇಸಲ್ಲಿ ಇದ್ದರೆ ಜನಗಳಿಗೆ ಯಾವ ಥರ ಕಾಯಿಲೆ ಆಡುತ್ತೆ, ಅದನ್ನು ಯಾರು ಕೇಳೋದು, ಯಾರು ಕೇಳ್ತಾ ಇಲ್ಲ. ಒಳ್ಳೆ ಸುಂದರ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಇಂಥ ಒಂದು ಗ್ರಾಮದಲ್ಲಿ ಇಷ್ಟೊಂದು ಇಷ್ಟು ಸ್ವಚ್ಛತೆ ಇರುವಂಥ ರಸ್ತೆ ಪಕ್ಕದಲ್ಲಿ ಇಂಥ ನ್ಯಾಷನಲ್ ಹೈವೇ ಯಾವುದೇ ಅಧಿಕಾರಿಗಳಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈ ಥರ ಒಂದು ದಲಿತ ಕುಟುಂಬ ನಿಮ್ಗೆ ಇಟ್ಟಿದ್ದಾರೆ, ಯಾರ್ಯಾರು ಇದು ಕ್ವಶನ್ ಮಾಡ್ತಿದ್ದಾರೆ, ಯಾರು ಮಾಡ್ತಿಲ್ಲ. ಯಾಕಂದರೆ ದಲಿತ ಕುಟುಂಬ ಅವ್ರು ಹೆಂಗಿದ್ರು ಬದುಕ್ತಾರೆ, ಅವ್ರು ಯಾವ ಥರ ಗೊಚ್ಚಲ್ ತಗೋದ್ರು ಬದುಕ್ತಾರೆ. ಯಾರ್ಯಾರು ಇದು ಬಂದು ಯಾವುದೇ ಅಧಿಕಾರಿ, ಯಾವುದೇ ಜನಪ್ರತಿನಿಧಿಗಳು ಯಾರೇ ಬಂದಿದ್ರು ಇದನ್ನು ಬಂದು ನೋಡಲಿ. ಯಾರು ಬಾಡಿಗೆ ಕೊಟ್ಟದೇನು ಕೆಲಸಕ್ಕೆ ಬಾಡಿಗೆಗೆ ಅದು ಗೊತ್ತಿಲ್ಲ. ಕೆಲಸಕ್ಕೆ ಕರ್ಕೊಬಂದು ಇಟ್ಕೊಂಡಿಲ್ಲ ಪ್ಲೇಸಿಗೆ. ಈ ಮನೆ ಯಾರು ಸೇರೋದು? ಮಧು ಅಂತ. ಇದು ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದಲ್ಲ. ಯಾರೋ ಏನೋ ಮಾಡಿದ್ದಾರೆ, ಏನೋ ಮಾಡ್ಕೊಂಡಿದ್ದಾರೆ, ಸಂಬಂಧಪಟ್ಟಿದ್ದು ಅವ್ರನ್ನ ಕೇಳ್ಕೊಳ್ಳಿ. ಇವಾಗ ಕೇಳಿದ್ರೆ PDO ಕೇಳ್ತಾರೆ, ನಮಗೆ ಸಂಬಂಧ ಇಲ್ಲ ಅಂತಾರೆ. ಮತ್ತೆ ನಮ್ಮ ಸುಮ್ಮನೆ ಶಾಸಕರ ಮೇಲೆ ಸುಮ್ಮನೆ ಅಪವಾದ ಮಾಡ್ತಾರೆ. ಅದಕ್ಕೂ ನಮ್ಮ ಶಾಸಕರಿಗೂ ಸಂಬಂಧ ಇಲ್ಲ. ಸುಮ್ಮನೆ ಏನೇನೋ ರಾಜಕಾರಣಗೋಸ್ಕರ ಸುಮ್ಮನೆ ಅವ್ರ ಬಗ್ಗೆ ಎತ್ಕಟ್ಕೊಂಡು ಮಾತಾಡೋದಕ್ಕಿಂತ ಏನೋ ರಾಜಕಾರಣ ಅವರು ಬಂದರೆ ಮಾಡ್ಕೊಳ್ಳಿ, ಶಾಸಕರು ಮಾಡ್ಕೊಂಡು ಬಂದರೆ ಮಾಡ್ಕೊಳ್ಳಿ. ಸುಮ್ಮನೆ ಅವ್ರ ಮೇಲೆ ಎತ್ಕಟ್ಕೊಂಡು ಮಾತಾಡೋದು ತಪ್ಪು. ಏನಿದೆ ಕ್ರಮ ತಾಳಲಿ, ಬೇಡ ಅನ್ನೋದು ನಾವು. ಸುಮ್ಮನೆ ಬಾಣವರ ದೇಶ ಅಂತ ಸುಮ್ಮನೆ ಹರಡೋಗಿದೆ. ಸುಮ್ಮನೆ ಬಾಣವರ ಹಿಂಗಾಗಿದೆ, ಬಾಣವರ ಪಂಚಾಯತ್ ಹಿಂಗಾಗಿದೆ ಅಂತ ಎಲ್ಲಿ ಕೇಳಿರುವೆ. ತುಂಬ ಜನ
ಏನ್ರಿ ನೀವು ಬಾಣ ಹಿಂಗೆ ಮಾಡಿದಿರಾ ಹಿಂಗೆ ಮಾಡಿ ಇಲ್ಲ ರೀ ನಮಗೂ ಏನು ಸಂಬಂಧ ಇಲ್ಲ ಸಂಬಂಧದ ಮೇಲೆ ಇಷ್ಟೊಂದು 17-18 ಜನ ದುಡ್ಡು ಹಾಕಿ ದುಡ್ಡು ಹೆಂಗೆ ಡ್ರಾ ಮಾಡಿದ್ರು ಅಂತ ಕೇಳಿದ್ರು. ಅದು ನಮ್ಮ ಪೀಡೆ ಕೇಳಿದ್ಕೆ ಇಲ್ಲ ನಮಗೂ ಗಮನಕ್ಕೆ ಬಂದಿಲ್ಲ, ಅದು ಇವಾಗ ಗಮನಕ್ಕೆ ಬಂದಿತ್ತು, ನಾವು ಅದೇನ ನಮಗೆ ಮಾಹಿತಿ ಕೊಟ್ಟರು, ನಿಮ್ಗೆ ಯಾರು ನಮ್ಮ ಮಾಹಿತಿನೇ ಕೊಟ್ಟಿಲ್ಲ ಅಂತ ಪೀಡೆ ಹೇಳ್ತಾರೆ. ನಮಗಾಗಲಿ ನಾವು ಬಾಣಾರ ಪಂಚಾಯತ್ಗೆ ಸಂಬಂಧಪಟ್ಟಿದ್ದೇನಿಲ್ಲ, ಮತ್ತು ನಮ್ಮ ಶಾಸಕರು ಅದಕ್ಕೆ ಸಂಬಂಧ ಇಲ್ಲ. ಇಷ್ಟೇ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.